ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ಜಯ ಸಿಕ್ಕಿದೆ ಅಂತಂದು ಹೇಳಬೇಕಾಗುತ್ತೆ. ಆ ಜಯ ಸಿಕ್ಕಿದೆ ಅಂತಂದ್ರೆ ಇಶ್ಯೂ ಇಲ್ಲೇ ಮುಗಿದಿಲ್ಲ. ಇಟ್ ಈಸ್ ಓನ್ಲಿ ಅ ಫೌಂಡೇಶನ್ ಅಂತ ನನ್ನ ಅನಿಸಿಕೆ. ಪಾಯ ಸರಿಗೆ ಹಾಕಿದ್ದೇವೆ, ಇನ್ನೂ ಬಿಲ್ಡಿಂಗ್ ಕಟ್ಟೋದು ಭಾಳ ಅದ. ಯಾಕಂದ್ರೆ ಸರ್ಕಾರ ಹಂತದಲ್ಲಿ ಅಥವಾ ಮಧು ಬಂಗಾರಪ್ಪನವ್ರ ಸ್ಟೇಟ್ಮೆಂಟ್ ನೋಡಿದ್ರೆ ಆತ್ಮೀಯವಾಗಿ ಬೇಕಾದಷ್ಟು ಚೆನ್ನಾಗಿ ಮಾತಾಡ್ತೀವಿ, ಎಲ್ಲ ಕಲಿತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಈ ವಿಷಯದ ಬಗ್ಗೆ ಯಾಕೋ ಅವರು ಅಂದ್ರೆ ಸರಿಯಾದ ಹೆಜ್ಜೆಯನ್ನ ಇಟ್ಟಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಮತ್ತೆ ಎಲ್ಲೇ ಒಂದ್ ಕಡೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ, ಹೊರಟ್ಟಿಯವ್ರಿಗೆ ಏನ್ ಮಾಡ್ಯಾನ ಮರ ಸುಮ್ಮನೆ ಹೆಂಗ್ಯಾಕೆ ಮಾಡಿದೀಗ ಅಂತಂದ್ರು. ಇವನ್ ಅಂದ್ರೆ ಬೇರೆ ಶಾಸಕರು ಕೂಡ ಮೊನ್ನೆ ಒಂದ್ ಸಭೆಯಲ್ಲಿ ಮಾತಾಡಿದಾಗ ಎಲ್ಲೋ ತಪ್ಪು ಮಾಡ್ಯಾನಪ್ಪ. This video is sponsored by Max Multi Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಯಾಕಿದ್ರೊಳಗ ಕೈ ಹಾಕಕ್ ಹೋಗಿದ್ದೋ ಏನೋ ಅಂತ ನಮ್ಮ ಎಲ್ಲಾ ಶಾಸಕರ ಅನಿಸಿಕೆ. ನಾವು ಅಂದ್ರೆ ನಿನ್ನೆ ಕೂಡ ನಮ್ಮ ಇದು ಗೂಗಲ್ ಮೀಟ್ ಅಲ್ಲಿ ನಾನು ಮಾತನ್ನ ಹೇಳಿದೆ. ನಾವು 14 ಜನ ಶಾಸಕರು, ಏನ್ರಿ 14 ಜನ ನಾವು ಶಾಸಕರು ಅಂದ್ರೆ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಮಧು ಬಂಗಾರಪ್ಪನವ್ರಿಗೆ ಹೇಳೋದು ಅಷ್ಟೇ ಅಲ್ಲ, ನಾವು CM ಅವರಿಗೂ ಹೇಳ್ತೀವಿ. ನಂದು ವಿಚಾರ ಹೇಳ್ತೀವಿ, CM ಅವರಿಗೂ ಹೇಳೋಣ. ಸರ್, ಇದು ಯಾಕೋ ಸರಿ ಆಗಲ್ಲ. ನಾನು ಒಂದು ಮಾತು ಈ ಸಂದರ್ಭದಲ್ಲಿ ಅಂದ್ರೆ ಕೋರ್ಟಲ್ಲಿ ಆಗಿದ್ದಂಥ ವಿಷಯಕ್ಕೆ ಬರ್ತೀನಿ. ಇದು ಪ್ರಾರಂಭದಲ್ಲಿ ಆದ ದಿವಸ 27ನೇ ತಾರೀಕಿಗೆ ಆಗ್ಯದ. ನನ್ಗೆ ಗೊತ್ತಿದ್ದ ಇವತ್ತು 22, 27ನೇ ತಾರೀಕಿಗೆ ಆ ಸ್ಟೇಟ್ಮೆಂಟ್ ಬಂತು. 28ಕ್ಕೆ ನಾನಿಲ್ಲಿ ಪತ್ರಿಕಾಗೋಷ್ಠಿ ಇತ್ಯಾದಿ ಮಾಡಿದೆ. ಅದೆಲ್ಲ ಮಾಡಿದಾದ್ಮೇಲೆ ನಾನು ನಮ್ಮ ರಶ್ಮಿ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಅವ್ರು ಏನಂದ್ರು ದಿಢೀರನೆ ಇಲ್ಲ ನಾವೆಲ್ಲಿ ಕಲಿಸ್ಬೇಡ ಅಂತ ಎಲ್ಲಿ ಹೇಳಿದ್ದೀವಿ, ನಾವೆಲ್ಲಿ ಬಿಟ್ಟಿದ್ದೇವೆ ಅದು, ನಾವು ಬರೀ ಗ್ರೇಡ್ ಕೊಡಕ್ಕೆ ಇದು ಮಾಡಿದ್ದೀವಿ. ಆದರೆ ಅದು ಏನದಾರಲ್ಲ, ನೀವು ಇದನ್ನು ಕೈ ಬಿಡುವಂತ ಮೊದಲನೇ ಹೆಜ್ಜೆ ಅದು. ಈ ಹಿಂದಿ ಕೈ ಬಿಡ್ಬೇಕಂತ ಅನ್ನುವಂಥ ಸರ್ಕಾರದಲ್ಲಿ ಏನು ವಿಚಾರ ಎಲ್ಲಿಂದೋ ಬಂದದ, ಎಲ್ಲೇ ಬರಲಿ, ಅದು ಯಾರಿಂದೇ ಬರಲಿ, ಪ್ರಶ್ನೆ ಅದು ಅಲ್ಲ. ಇದಕ್ಕೆ ಡೈಲ್ಯೂಟ್ ಮಾಡುವಂಥ ಕೆಲಸ ಏನು ಮಾಡಿದ್ರಿ? ಇವತ್ತು ಮಾರ್ಕ್ಸ್ ಕೊಡೋದು ಬೇಡ, ಮಾರ್ಕ್ಸ್ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳು ಸೀರಿಯಸ್ ಆಗಲ್ಲ ಅಂತಂದ್ರೆ ಯಾರು ಆ ಸಬ್ಜೆಕ್ಟ್ ತೆಗೆದುಕೊಳ್ಳಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ಮುಂದೆ ಹಿಂದಿ ಅಪಾಯಿಂಟ್ಮೆಂಟೇ ಆಗಲ್ಲ ಅಂತಂದ್ಮ್ಯಾಗ ನಾನು ಒಪ್ಕೊಳ್ತೀನಿ. ಹಾರ್ಡ್ಲಿ ಒಂದು ಹಿಂದಿ ಕಲ್ತಂಥವ್ರು, ಅಂದ್ರೆ ಹಿಂದಿ BEd ಮಾಡಿದಂಥವ್ರು, ಪೋಸ್ಟ್ ಗ್ರಾಜುಯೇಷನ್ ಇರಲಿ ಮಾಡಿದವರು ಇವತ್ತಿನ ಕಾಲದಲ್ಲಿ ಒಂದು 2-3% ಮಂದಿಗೆ ಸರ್ಕಾರಿ ಜಾಬ್ ಸಿಗ್ಬೋದು. ಆದ್ರೆ ಅದು ಬಿಟ್ರೆ 95% ಜನ ಪ್ರೈವೇಟಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಸರ್ಕಾರ ಈ ಒಂದು ನಿರ್ಣಯ ತಗೊಂಡ್ರು ಅಂತಂದ್ರ ಪ್ರೈವೇಟ್ ಶಾಲೆಗಳಲ್ಲಿ ಹಿಂದಿ ಸಬ್ಜೆಕ್ಟ್ ತಗೋತಾರೆ ಅಂತ ಹೇಳಿದೇನು? ಯಾರು ತಗೊಳ್ಳಲ್ಲ. ಏನಾಯ್ತು? ಒಂದು ನಮ್ಮ ಉದ್ಯೋಗ ಅವಕಾಶಕ್ಕ ನೀವು ಕಲ್ಲು ಹಾಕಿದ್ರಿ, ಇನ್ನೊಂದೇನು ಮಕ್ಕಳ ಹಿತದೃಷ್ಟಿಯಿಂದ ನೋಡಿದ್ರೆ ನಿಜವಾಗ್ಲೂ ಇದು ಬಹಳ ದೊಡ್ಡ ಬ್ಲಂಡರ್ ಮಾಡ್ತಿದ್ದಾರೆ ಸರ್ಕಾರ. ಸಣ್ಣದ ವಿಷಯ ಅಲ್ಲ ಸರ್, ಬಹಳ ದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ. ನಾನು ಪದೇ ಹೇಳ್ತೀನಿ, ನಮ್ಮ ಭಾಗದಲ್ಲಿ ನಾನು ರಾಯಚೂರಲ್ಲಿ ಕಲ್ತಿದ್ದೀನಿ, ಬೆಲ್ಗಾಮಲ್ಲಿ ಕಲ್ತಿದ್ದೀನಿ, ಗುಲ್ಬರ್ಗಾದಲ್ಲಿ ಕಲ್ತಿದ್ದೀನಿ. ಇನ್ನು ಬೆಲ್ಗಾಮಲ್ಲಿ ಸ್ವಲ್ಪ ಕಡಿಮೆ ಕಂಪ್ಯಾರಿಟಿವ್ಲಿ. ರಾಯಚೂರು, ಗುಲ್ಬರ್ಗ, ಬೀದರ್ ನೀವು ಯಾರು ಬೇಕಾದವ್ರು ನೋಡ್ರಿ, ಎಲ್ಲರೂ ಆರಾಮಾಗಿ ಹಿಂದಿ ಮಾತಾಡ್ತಾರೆ. ನಮ್ಮೊಂದು ಬಳ್ಳಾರಿ ಹೊಸಪೇಟೆ ಆಮೇಲೆ ಆ್ಯಡ್ ಆಯಿತು. ಆದ್ರೆ ಈ ಭಾಗದಲ್ಲಿ ಎಲ್ಲಿ ಹಿಂದಿ ಕಡಿಮೆ ಇಲ್ಲ. ಮತ್ತು ನಮಗೊಂದೇನು ಅಡ್ವಾಂಟೇಜ್, ಇವತ್ತು ನಾನು ಮೊನ್ನೆ ಒಂದು ಕಡೆ ಹೇಳಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭಾಗದಿಂದ ಬಂದು ಭಾಲ್ಕಿದಿಂದ ಅಥವಾ ಅವ್ರ ಊರಿಂದ ಈ ಭಾಗದಿಂದ ಬಂದಿದ್ದಾರೆ ಅಂತ ಹೇಳಿ ಆರಾಮಾಗಿ ದಿಲ್ಲಿ ಒಳಗ ಪಾರ್ಲಿಮೆಂಟ್ನಾಗಿರ್ಲಿ ಅಥವಾ AICC ಪ್ರೆಸಿಡೆಂಟ್ ಆಗಿ ಆರಾಮಾಗಿ ಹಿಂದಿ ಮಾತಾಡ್ತಾರೆ. ಅದೇ ದೇವೇಗೌಡರು ಬೆಂಗಳೂರು ಆ ಭಾಗದಿಂದ ಬಂದಂಥವ್ರು, ಅವರು ಮಂಡ್ಯದಿಂದ ಇರಲಿ ಎಲ್ಲಿಂದರೆ ಇರಲಿ, ಅಂದ್ರೆ ನಾನು ಹೇಳೋದು ಮಾತೇನಂತಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡ್ಯಾರ, ನಾ ಎಲ್ಲೋ ಹಿಂದಿ ಕಲ್ತಿಲ್ಲಲ್ಲಪ್ಪ, ನಾ ಭಾಳ ಕನ್ವೀನಿಯೆಂಟ್ಲಿ ನಾನು ಎಲ್ಲರಿಗೆ ಹೇಳಕ್ ಆಗೋದಿಲ್ಲಲ್ಲ, ಕಮ್ಯುನಿಕೇಟ್ ಮಾಡೋದು ಆಗೋದಿಲ್ಲಲ್ಲ ಅಂತ ಆ ಮಾತು ಎಕ್ಸ್ಪ್ರೆಸ್ ಪಾರ್ಲಿಮೆಂಟ್ ಒಳಗೆ ಮಾಡಿದ್ದಾರೆ. ಅಂದ್ರೆ ಏನರ್ಥ? ಇವತ್ತು ನೀವು ಯಾರು ಏನು ಬೇಕಾದ ಹೇಳಲೆಕ್ಕ, ನಾ ಎಲ್ಲಿ ಬೇಕಾದಲ್ಲಿ ಹೇಳ್ತೀನಿ ಆ ಮಾತು. ಮೋಸ್ಟ್
ಮೋಸ್ಟ್ ಆಫ್ಟರ್ ಸಾಟ್ ಲ್ಯಾಂಗ್ವೇಜ್ ನಮ್ಮ ದೇಶದಲ್ಲಿ ಒಂದು ಜನರಿಗೆ ಜೋಡಿಸುವಂಥ ಭಾಷೆ ಯಾವುದಂತಂದ್ರೆ ಅದು ಹಿಂದಿ. ನಾನು ಖಂಡಿತ ನಾನು ಮದರ್ ಟಂಗ್ ಕನ್ನಡ, ನಾನು ಅಂದ್ರೆ ನಾ ಕನ್ನಡದ ಬಗ್ಗೆ ನನಗೆ ಮೊದಲು ಅಭಿಮಾನದ, ಅದ್ರೊಳಗೇನು ಎರಡು ಮಾತಿಲ್ಲ. ಆದರೆ ಮಕ್ಕಳಿಗೆ ಒಂದಲ್ಲ ಎರಡಲ್ಲ 4-5 ಇರಲಿ 5 ಇರಲಿ ಭಾಷಾ ಕಲಿಯುವಂಥ ಒಂದು ಸಾಮರ್ಥ್ಯ ಇದ್ದಾಗ ನೀವು ಯಾಕೆ ಕಡಿಮೆ ಮಾಡ್ತಾ ಇದ್ದೀರಿ? ಈಗ ಎಷ್ಟೋ ಜನ ಹಿಂದಿ ಬರುತ್ತಂತದ್ದು ಅಂತ ಹೇಳಿ ಹೈದರಾಬಾದ್ನಾಗೂ ಜಾಬ್ ಮಾಡ್ತಾರೆ. ನಾನು ಅನೇಕ ಬಾರಿ ಆ ಮಾತನ್ನು ಉಲ್ಲೇಖ ಮಾಡ್ತೀನಿ. ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಅಂತ ಬೇರೆ ಬೇರೆ ಕಂಪ್ನಿಯವರು ನಮ್ಮ ಹತ್ರ ಬಂದು ಅವರು ಇಂಜಿನಿಯರ್ಸ್ಗಳಿಗೆ ಅಪಾಯಿಂಟ್ಮೆಂಟ್ ಮಾಡಿ ಹೋಗ್ತಾರೆ. ಮೊದಲು ಬರೀ ಬೆಂಗಳೂರವ್ರು ಬರ್ತಿರು, ಈಗ ಹೈದರಾಬಾದ್ದಿಂದ ಬರ್ತಾರೆ, ಪುಣಾದಿಂದ ಬರ್ತಾರೆ, ಬಾಂಬೆದಿಂದ ಬರ್ತಾರೆ, ಬೇರೆ ಬೇರೆ ಭಾಗದಿಂದ ಕಂಪ್ನಿಯವ್ರು ಬಂದು ಅವ್ರು ನಮ್ಮ ಹುಡುಗರಿಗೆ ತೊಗೊಂಡು ಹೋಗ್ತಾರೆ. ಅಂದ್ರೇನು, ಅಲ್ಲಿ ಪುನಾಕ್ಕೆ ಹೋಗ್ಲಿ ಅಥವಾ ಹೈದರಾಬಾದ್ಗೆ ಹೋಗ್ಲಿ ಅವರು ಕನ್ನಡ ಬರ್ತದಿಲ್ರಿ ಅಂತ ಕೇಳ್ತಾರೇನು? ಎಲ್ಲೇ ಒಂದು ಕಡೆ ಹೇಳ್ತಪ್ಪ ಹಿಂದಿ ಬರ್ತದಿಲ್ಲ ಅಂತ ಕೇಳ್ತಾರೆ. ನಾನು ಮೊದಲು ಹೇಳಿದ್ದೀನಿ, ಆ ಮಾತನ್ನು ಹೇಳ್ತೀನಿ. ನಾನು ತಮಿಳ್ನಾಡು ಒಳಗೆ ಪರೀಕ್ಷೆ ಮಾಡೋಣ ಅಂತ ಹೇಳಿ ನಾ ಇಂಗ್ಲೀಷ್ ಒಳಗೆ ಮಾತಾಡಿದೆ. ಟ್ಯಾಕ್ಸಿದವ ಒಬ್ಬ ಬಂದಿದ್ದ ನಮ್ಗೆ ತಗೊಂಡು ಹೋಗ್ಲಿಕ್ಕೆ. ಒಂದು ಟ್ಯಾಕ್ಸಿ ಮಾಡಿದ್ರೆ ಅವನಿಗೆ ಪರೀಕ್ಷೆ ಮಾಡೋಣ ಅಂತಂದು ಇಂಗ್ಲೀಷಾಗ ಮಾತಾಡಿದ್ರೆ ಅವನಿಗೆ ಗೊತ್ತಾಗ್ಲಿಲ್ಲ. ಹಿಂದಿ ಮಾತಾಡಿದ್ರೆ ಅವ ತಿಳ್ಕೊಂಡು ಒಂದು ಸ್ವಲ್ಪ ಮಾತಾಡ್ತಾನೆ. ತಮಿಳ್ನಾಡು ಇವತ್ತು ನಮ್ಮ ದೇಶದಲ್ಲಿ ಹಿಂದಿ ಬ್ಯಾಡ ಅಂತನ್ನೋರು ಎಲ್ಲರಿಗಿಂತ ಮೊದಲೇ ಹೆಜ್ಜೆ ಇಟ್ಟಿದವರು ತಮಿಳ್ನಾಡುದವರು. ಅಂದರೆ ಈ ರೀತಿ ಒಂದು ಪರಿಸ್ಥಿತಿ ಇದ್ದಾಗ ನೀವು ಯಾಕೆ ಕಲಿಸ್ಬಾರ್ದು ಅಂತ ಅನ್ನೋದು ನನ್ನ ಪ್ರಶ್ನೆ. ಮತ್ತು ನಾವೇನೇನು ಹೌದ್ರಿ ಎಲ್ಲರಿಗೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಡಾಕ್ಟ್ರೇಟ್ ಮಾಡಿ ನೀವು BEd ಮಾಡಿರಿ ಅಂತ ಯಾರು ಹೇಳ್ಯಾರ? ಹೈಸ್ಕೂಲ್ ಲೆವೆಲ್ವರೆಗೆ ಪ್ರೈಮರಿ ಹೈಸ್ಕೂಲ್ನಾಗ ಹಿಂದಿ ಕಲ್ತರು ಅಂತಂದ್ರೆ ಎಲ್ಲಿನೂ ಹೋಗ್ತಾರೆ. ಇವತ್ತು ನಾನು ಹಿಂದಿ ಕಲ್ತಿದ್ದೀನಿ ಅಂತಂದು ಹೇಳಿ ನಾನು ಹಿಂದಿ ಬರಿ ಅಂದ್ರೆ ಒಂದು ಸ್ವಲ್ಪ ನಿಮ್ಮಷ್ಟು ಸರಿ ಬರ್ಲಿಕ್ಕಿಲ್ಲ. ಅದು ನಾನು ಬರೆದ್ನು ಹಿಂದಿ ಬರಿತೀನಿ, ಯಾಕಂದ್ರೆ ಇಲ್ಲೇ ಕಲ್ತಿದ್ದೀನಿ. ನಾನು ಹೇಳೋದೇನಂದ್ರೆ ಇದು ಸರ್ಕಾರ ಮಾಡಬಾರ್ದು. ಇದು ಭಾಳ ದೊಡ್ಡ ಅನ್ಯಾಯ. ಮತ್ತು ಇದು ಜಯ ಏನದಲ್ಲ, ಇದನ್ನ ಇಲ್ಲೆಲ್ಲ ನಿಮ್ಮ ಜಯ ಅಂತಂದು ಹೇಳ್ಬೇಕಾಗ್ತದೆ. ನೀವೆಲ್ಲರೂ ಒಂದಾಗಿ. ನಾನು ನೋಡಿದೆ ಇಲ್ಲಿ ಚನ್ನಬಸಪ್ಪನವ್ರು ಇಮಿಡಿಯೇಟ್ಲಿ ಸರ್ ನಮ್ದು ಇವತ್ತು ವ್ಯಾಲ್ಯೂಯೇಷನ್ ಪ್ರಾರಂಭ ಆಗೋದಿಲ್ಲ, 8 ಇಲ್ಲ 9ನೇ ತಾರೀಕಿಗೆ ಶುರು ಆಗದ ಅಂತ ಹೇಳಿದ್ರು. ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಬೀದರ್ಗೆ ಹೋದೆ. ಬೀದರ್ನಾಗ ಅಲ್ಲಿ ಏನು ಮಾಡಿದಾರೆ ಗೊತ್ತಾ? ಅದಕ್ಕಿಂತ 8ನೇ ತಾರೀಕಿಗೆ ಬಹುಶಃ PU ಕಾಲೇಜಿನ ಲೆಕ್ಚರರ್ಸ್ ಅವರು ಕೂಡ ಸ್ಟ್ರೈಕ್ ಮಾಡಿದ್ರು. ನಾನು ಕರೆದ್ರು ಬಂದಾಗ ಅಲ್ಲಿನೂ ಬೇಕಾದಷ್ಟು ವಿಷಯಗಳನ್ನು ಚರ್ಚೆ ಆಯಿತು. ಬೀದರ್ಗೆ ಹೋಗಿದ್ದಾನೆ. ಬೀದರ್ನಲ್ಲಿ ಅವ್ರು ಏನು ಮಾಡಿದಾರ, ಆ ವ್ಯಾಲ್ಯೂಯೇಷನ್ ಸೆಂಟ್ರಲ್ಲಿ ಎಲ್ಲರೂ ವ್ಯಾಲ್ಯೂಯೇಷನ್ ಬಿಟ್ಟು ಅವ್ರೇನು ಮಾಡ್ಯಾರ, ಖಂಡ್ರೆ ಅವ್ರಿಗೆ ಕರೆದಾರ. ಅಲ್ಲಿ ಏನು ಈಶ್ವರ್ ಖಂಡ್ರೆ ಜಿಲ್ಲಾ ಮಂತ್ರಿಗಳಿಗೆ ಈ ವಿಷಯ ಹೇಳೋಣ ಅಂತಂದು ಅವ್ರಿಗೆ ಕರೆದಾರ. ಅವ್ರು ಬರ್ತಾರಂತಂದು ಅಂದ್ಯಾಕ ಅವ್ರದೇ ಸಂಸ್ಥೆ, ಅಕ್ಕಮಹಾದೇವಿ ಡಿಗ್ರಿ ಕಾಲೇಜ್ ಅವ್ರದೇ ಸಂಸ್ಥೆ ಇದೆ. ಅವ್ರು ಚಲೋ ಹಾಲ್ನಾಗ ಅರೇಂಜ್ ಮಾಡ್ಯಾರ ಎಲ್ಲರಿಗೂ ಕುಂದಿರ್ಸಿ. ಏನ್ರಿ ಪರೀಕ್ಷಾ ಕೇಂದ್ರದ ಅಲ್ಲೇ ನಡೆದದ, ಅವ್ರು ಒಂದು ಹಾಲ್ನಾಗ ಅರೇಂಜ್ ಮಾಡ್ಯಾರ, ಫಸ್ಟ್ ಕ್ಲಾಸ್ ಮೀಟಿಂಗ್ ಅರೇಂಜ್ ಮಾಡ್ಯಾರ. ಎಲ್ಲರೂ ಭಾಷಣ ಮಾಡ್ಲಿಕ್ಕೆ. ನಾ ಬರ್ತೀನಿ ಅಂತ ಹೇಳಿದಾಗ ಸರ್ ಜಲ್ದಿ ಬರ್ರಿ ನಾವು ವೇಟ್ ಮಾಡ್ಲಿಕ್ಕೆ ಹೊರ್ತದಲ್ದು ಅವ್ರು ಭಾಷಣ ಮಾಡಿ ಹೋದ್ರು. ನಾ ಹೋದ್ಮೇಲೆ ನಾನು ಕೂಡ ಎಲ್ಲ ವಿಷಯ ಚಲೋ ಮಾತಾಡಿದೆ. ಪರೀಕ್ಷೆ ಮಾಡ್ರಪ್ಪ, ವ್ಯಾಲ್ಯೂಯೇಷನ್ ಮಾಡಿರಿ ಅಂತ ಅವ್ರು ಕರ್ಲಿಗತ್ತಾರ. ಅವ್ರಿಗೆ ಅಂದ್ರೆ ನಾನು ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಖಂಡ್ರೆ ಅವ್ರಿಗೆ ಕೂಡ, ಈಶ್ವರ್ ಖಂಡ್ರೆ ಅವರು ಒಬ್ಬ ಪ್ರಮುಖ ಸಚಿವರು, ಅವ್ರಿಗೂ ಅನ್ಸೋದಿಲ್ಲ ಎಲ್ಲೋ ತಪ್ಪದ ಅಂತ. BR ಪಾಟೀಲ್ ಅವ್ರಿಗೂ ಅನ್ಸೋದು, ಇಲ್ಲ ಯಾಕೋ ಇದು ತಪ್ಪು ಮಾಡಿ. ನಮ್ಮ ಭಾಗದ ಯಾವ ಶಾಸಕರು ಸಹಿಸೋದಿಲ್ಲ. ಇದು ನಾವು ಅಡ್ವಾಂಟೇಜ್ ತಗೊಂಡು ಅವರಿಂದ ನಾವು ಇದನ್ನ, ನಾನು ಪದೇ ಡೇ 1 ನಾನು ಹೇಳ್ತಿದ್ದೀನಿ, ಎಲ್ಲ ಶಾಸಕರಿಗೆ ಮಾತಾಡ್ರಿ ಅಂತ. ಚನ್ನಬಸಪ್ಪರು ಆ ದಿವಸ ನಮ್ಮ ಇವರು ಶರಣ್ ಪ್ರಕಾಶ್ ಅವರು ಕಡೆ ಹೋಗೋಣ ಅಂತ ಇಮಿಡಿಯೇಟ್ಲಿ ಹೋಗಿ ಶರಣ್ ಪ್ರಕಾಶ್ ಅವ್ರನ್ನೂ ಒಪ್ಪಲಿಲ್ಲ, ಇಲ್ಲಿ ಯಾಕೋ ಇದು ಮಾತಾಡ್ತೀವಿ ಅಂತಂದು. ದರ್ಶನಪುರ ಇಲ್ಲ, ಖಂಡಿತ ಯಾಕೋ ಸರಿ ಆಗಲಿಲ್ಲ. BR ಪಾಟೀಲ್ ಅವ್ರಿಗೆ ಮಾತಾಡಿದ್ರು. ಎಲ್ಲ ಈ ಭಾಗದ ಶಾಸಕರಿಗೆ ಅಷ್ಟೇ ಅಲ್ಲ, ನನ್ನ ವಿಷಯ ಅಷ್ಟೇ. ನಾನು ಇದೇ ಹೇಳಿದ್ನಲ್ಲ, ನಾನು ನಿನ್ನೆ ಕೂಡ ಇದರಲ್ಲಿ ಹೇಳಿದ್ದೀನಿ, ನಾನು ಎಲ್ಲ 300 ಜನ ಶಾಸಕರಿಗೆ ನಾನು ಪತ್ರ ಬರೀತೀನಿ. ಇಡೀ ನಮ್ಮ ಏನು 225 MLAs 75 MLCಗಳು. ಈಗಾಗಲೇ ನಾನು ಕಲ್ಯಾಣ ಕರ್ನಾಟಕ ಭಾಗದ 40 ಶಾಸಕರಿಗೆ ನಾನು ಬರೆದಿದ್ದೀನಿ. 40 ಅಷ್ಟೇ ಅಲ್ಲ, MLCಗಳಿಗೂ ನಾನು ಪತ್ರ ಕೊಟ್ಟಿದ್ದೀನಿ. ಪತ್ರಿಕೆಯಲ್ಲೂ ನಾನು ರಿಲೀಸ್ ಮಾಡಿದ್ದೇನೆ ಅದು. ಆದರೆ ಎಲ್ಲರಿಗೂ ಮನವರಿಕೆ ಮಾಡಿ, ಇವತ್ತು ನನಗೆ ಗೊತ್ತಿದ್ದಂತೆ ನಿಮಗೂ ಎಲ್ಲ ಚೆನ್ನಾಗಿ ಗೊತ್ತು, ನಿಮ್ಮ ವೃತ್ತಿನೇ ಅದೇ. ಅಂದರೆ ಮಕ್ಕಳ ಸಾಮರ್ಥ್ಯ ಏನು ಸಣ್ಣಗಿದ್ದಾಗ 3-4ನೇ ತರಗತಿಯಿಂದ ಅದು 10-12 ವರ್ಷವರೆಗೆ ಅವನು 4 ಅಲ್ಲ 6 ಭಾಷೆ ಕಲಿಯುವಷ್ಟು ಅವನಿಗೆ ಇದು ಅದ.
ಅಂದ್ರೆ ಭಗವಂತ ಅವನಿಗೆ ಆ ಬುದ್ಧಿ ಕೊಟ್ಟಾನ. ಈ ವಯಸ್ಸಿನಾಗ ನನಗ ನಿಮ್ಗೆ ಹೊಸ ಭಾಷೆ ಕಲೀರಿ ನೋಡಮ್, ಸಾಧ್ಯನೇ ಇಲ್ಲ. ಆದ್ರ ಅವ ಕಲಿಬಲ್ಲೆ ಅಂತಂದ್ರೆ ನೀವ್ ಯಾಕೆ ಮಾಡಬಾರ್ದು, ನೀವ್ ಯಾಕೆ ಅದನ್ನ ಓದಿಸ್ಬಾರ್ದು? ಇದು ನನ್ನ ವಾದ. ಈ ವಿಚಾರದಲ್ಲಿ ನಿಜವಾಗ್ಲೂ ಹೇಳ್ತೇನೆ, ನಾವು ಈ ಸಂಘಟನೆಗೆ ಚನ್ನಬಸಪ್ಪ ಅವರಾಗ್ಲಿ ಅಥವಾ ನಮ್ಮ ಅಲ್ಲಿ ಹಾಸ್ಪಿಟಲ್ ಕುಲಕರ್ಣಿ ಅವನು ಬಹಳ ಒಳ್ಳೆ ಕೆಲಸ ಮಾಡ್ಯಾನ ಪಾಪ. ಆಮೇಲೆ ಒಬ್ರು ಇದರಲ್ಲಿ ಯಾರು ಬಳ್ಳಾರಿಯಲ್ಲಿ ಒಬ್ರು ಭಾಷಾ ಬಹಳಷ್ಟು ಮಟೀರಿಯಲ್ ಚೆನ್ನಾಗಿ ಇದು ಮಾಡಿಕೊಟ್ಟಾನ. ಮತ್ತು ಅನೇಕ ಕಡೆ ಹುಡುಗರಿಗೆ ಅದು ನನಗೆ ಸಂತೋಷ ಏನಂತಂದ್ರೆ, ಉಡುಪಿ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಹಿಂದಿದ ಬಗ್ಗೆ ಅಭಿಮಾನ ಅದ ಕಡಿಮೆ ಇರ್ಬೇಕಂತ ನಾ ತಿಳಿದೇನೆ. ಅಲ್ಲಿ ಹುಡುಗರು ಮುಂದಾಗಿ ಉಡುಪಿದವ್ರು ಏನದಲ್ಲ ಡೀಟೇಲ್ಸ್ ಎಲ್ಲ ನಾವು ಕೇಸ್ ಹಾಕ್ತೇನೆ ಅಂತ ಮುಂದೆ ಬಂದಿದೆ.